ವೀಕ್ಷಕರೇ, ನಿಮ್ಮ ಪ್ರತಿನಿಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ. ಒಂದು ಜಿಲ್ಲೆಗೆ ಒಬ್ಬ ಶಾಸಕರು ಎಷ್ಟು ಮುಖ್ಯವಾಗಿರ್ತಾರೋ, ಒಂದು ವಾರ್ಡಿನಲ್ಲಿ ಒಬ್ಬ ನಾಯಕನು ಅಷ್ಟೇ ಮುಖ್ಯವಾಗಿರುತ್ತಾನೆ. ಒಂದು ಜಿಲ್ಲೆಯ ಸಮಸ್ಯೆಯನ್ನ ಶಾಸಕರು ನೋಡಿಕೊಂಡ್ರೆ, ಒಂದು ವಾರ್ಡಿನಲ್ಲಿ ಇರುವಂತಹ ಸಮಸ್ಯೆಯನ್ನ ಒಬ್ಬ ನಾಯಕರು ನೋಡಿಕೊಳ್ತಾರೆ. ಹೌದು, ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ 35 ವಾರ್ಡ್ಗಳಲ್ಲಿ ಪೈಪೋಟಿ ನಡೆಸಿ ವಾರ್ಡ್ ನಂಬರ್ 32ರ ನಾಯಕರಾಗಿ ಶಿವರುದ್ರಪ್ಪ ಬಾಗಲಕೋಟ್ ಆಯ್ಕೆಯಾಗಿ ಜನರ ಮನ ಗೆದ್ದು ಗೆಲುವನ್ನ ಸಾಧಿಸಿ ಜನ ಮೆಚ್ಚಿದ ನಾಯಕರಾಗಿದ್ದಾರೆ. ಹಾಗಿದ್ರೆ ಬನ್ನಿ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಮ್ಮ ವೀಕ್ಷಕರಿಗೆ ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ. ನಾನು ಶಿವರುದ್ರ ಬಾಗಲಕೋಟ್ ಅಂತ ವಾರ್ಡ್ ನಂಬರ್ 32ರದ ಮಹಾನಗರ ಪಾಲಿಕೆ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಒಂದು ಸಕ್ರಿಯ ಕಾರ್ಯಕರ್ತನಾಗಿ ಕೂಡ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸರ್, ಇದಕ್ಕೆ ಮುಂಚೆ ನೀವು ಸಮಾಜ ಸೇವೆಯಲ್ಲಿ ತೊಡಗಿದ್ರಿ. ನಿಮಗೆ ರಾಜಕೀಯಕ್ಕೆ ಬರಬೇಕಂತ ಯಾಕೆ ಅನಿಸ್ತು ಸರ್? ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಾಮಾನ್ಯ ಸ್ವಯಂ ಸೇವಕನಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಪರ್ಕ ಬಂದ ಮೇಲೆ, ಅದಾದಮೇಲೆ ಸಂಘದ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘದ ಹಿರಿಯರ ಸೂಚನೆ ಮೇರೆಗೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಅದಾದಮೇಲೆ ಒಂದು ಅಪೇಕ್ಷೆ, ರಾಜಕಾರಣದಲ್ಲಿ ಕೂಡ ಒಂದು ಸಮಾಜ ಸೇವೆ ಮಾಡಬೇಕು, ಸಂಘಟನೆ ಮೂಲಕ ರಾಜಕೀಯಕ್ಕೆ ಬರಬೇಕು ಅನ್ನೋ ಕೆಲವೊಬ್ಬರು ನಮ್ಮ ಹಿರಿಯರ ಸಲಹೆ ಮೇರೆಗೆ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಮೊಟ್ಟ ಮೊದಲು ನನಗೆ ವಯಸ್ಸು 18, ಅಂದರೆ ನಾನು ಚುನಾವಣೆ ವೋಟಿಂಗ್ ಪವರ್ ಬಂದಿದ್ದು 18 ವರ್ಷಕ್ಕೆ. ಮೊಟ್ಟ ಮೊದಲು ನಾನು ಪೋಲಿಂಗ್ ಏಜೆಂಟ್ನಾಗಿ ನಾನು 18 ವರ್ಷಕ್ಕೆ ನಾನು ಚುನಾವಣೆ ಮೊಟ್ಟ ಮೊದಲು ಮತದಾನ ಮಾಡುವಾಗ ನಾನು ಪೋಲಿಂಗ್ ಏಜೆಂಟ್ನಾಗಿ ಭಾರತೀಯ ಜನತಾ ಪಾರ್ಟಿಯ ಪೋಲಿಂಗ್ ಏಜೆಂಟ್ನಾಗಿ ಕಾರ್ಯನಿರ್ವಹಿಸಿದೆ. ಅದಾದಮೇಲೆ ಪಕ್ಷದ ಹಿರಿಯರು ಗುರುತಿಸಿ ನನಗೆ ಭಾರತೀಯ ಜನತಾ ಪಾರ್ಟಿಯ ವಿಜಯಪುರ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟರು. ಅದಾದಮೇಲೆ ನಗರ ಅಧ್ಯಕ್ಷನಾಗಿ ಜವಾಬ್ದಾರಿ ಕೊಟ್ಟರು. ಅದಾದಮೇಲೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಕಾರ್ಯನಿರ್ವಹಿಸಿದ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನನ್ನದೇ ಆದಂಥ ಒಂದು ಹಿರಿಯರ ಮಾರ್ಗದರ್ಶನ ಮೇಲೆ ಪಕ್ಷವನ್ನು ಸಂಘಟಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದೆ. ಸರ್, ನೀವು ಹಲವಾರು ಸಂಘ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ. ಹೀಗಾಗಿ ನಿಮಗೆ ರಾಜಕೀಯಕ್ಕೆ ಬರಲು ಯಾರು ಸ್ಫೂರ್ತಿ ಸರ್? ನಾನು ಕೂಡ ಅನೇಕ ಹಿರಿಯರ ಒಂದು ಜೀವನ ಚರಿತ್ರೆಗಳನ್ನು ಓದಿದೆ. ನಾನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇರ್ಬೋದು, ಶ್ಯಾಮಪ್ರಸಾದ್ ಮುಖರ್ಜಿ ಇರ್ಬೋದು, ನಮ್ಮ ಜಗನ್ನಾಥರಾವ್ ಜೋಶಿಯವರು ಇರ್ಬೋದು, ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿಯವರು, ನಮ್ಮ ಅನೇಕ ರಾಷ್ಟ್ರ ನಾಯಕರು ಕೂಡ ಅವರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಸಾಮಾಜಿಕವಾಗಿ ಹಿಂದುತ್ವದ ಒಂದು ಅಲೆಯಾಗಿ ಈ ದೇಶದಲ್ಲಿ ಕೆಲಸ ಮಾಡುತ್ತೋ, ಅದಕ್ಕೊಂದು ನನಗೊಂದು ಸ್ಫೂರ್ತಿ. ಸಂಘಟನೆಯಿಂದ ರಾಜಕಾರಣಕ್ಕೆ ಬರಾಕ ನನಗೂ ಒಂದು ಕೂಡ ಒಂದು ಹಿಂದುತ್ವದ ಅಲೆಯದಿಂದ ಭಾರತೀಯ ಜನತಾ ಪಾರ್ಟಿಗೆ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡೋಕ್ಕೆ ನನಗೂ ಸ್ಫೂರ್ತಿಯಾಗಿದೆ. ಸರ್, ಒಬ್ಬ ಪ್ರತಿನಿಧಿ ಆಯ್ಕೆ ಆಗಬೇಕಂದ್ರೆ ಒಂದು ಜನರ ಸಪೋರ್ಟ್ ಇರಬೇಕು. ನೀವು ಪ್ರಥಮ ಬಾರಿಗೆ ಆಯ್ಕೆ ಆಗಿದ್ದೀರಾ ವಾರ್ಡ್ ಮೆಂಬರ್ ಆಗಿ. ಇದ್ರ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ಸರ್? ವಿಶೇಷವಾಗಿ ಮೊನ್ನೆ ನಡೆದಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಒಂದು ಪಕ್ಷದ ಹಿರಿಯರು ಕೂಡ ತೀರ್ಮಾನ ಮಾಡಿದರು, ಇಲ್ಲ ನೀವು ಕೂಡ ಕಾಂಟೆಸ್ಟ್ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿಯಿಂದ ನೀವು ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ 32ರಲ್ಲಿ ಕಣಕ್ಕಿಳಿಬೇಕಂದ ನಮ್ಮ ಎಲ್ಲ ಪಕ್ಷದ ಹಿರಿಯರು ಮತ್ತು ನಮ್ಮ ನಗರ ಶಾಸಕರು ಒಂದು ಒತ್ತಾಸೆ ಮೇರೆಗೆ ಜನರು ಕೂಡ ಒಂದು ಅಭಿಲಾಷೆ ಆಗಿತ್ತು. ಯಾಕಂದರೆ ಸುಮಾರು 20 ವರ್ಷಗಳಿಂದ ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಕೇವಲ ವಾರ್ಡಿಗೆ ಸೀಮಿತನಾಗದೆ ಅನೇಕ ಕೆಲಸ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದೀನಿ. ಆ ದೃಷ್ಟಿಕೋನ ಇಟ್ಕೊಂಡು ಜನರ ಒತ್ತಾಸೆ ಇತ್ತು, ನಾನು ಕೂಡ ಒಂದು ಜನಪ್ರತಿನಿಧಿ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗತೈತೆ ಅನ್ನೋ ಒಂದು ದೇಹದೋಷದಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ವಾರ್ಡ್ ನಂಬರ್ 32ರಲ್ಲಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಾನು ಇಳಿದಿದ್ದೇನೆ. ಸರ್, ಈಗ ನಾವು ಪ್ರತಿನಿಧಿಯಾಗಿ ಒಮ್ಮೆ ಆಯ್ಕೆ ಆಗಬೇಕಾದ್ರೆ ಜನರ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಜನರ ಬೆಂಬಲ ಯಾವ ರೀತಿಯಾಗಿತ್ತು ಸರ್ ನಿಮ್ಮದು? ವಿಶೇಷವಾಗಿ ಚುನಾವಣೆ ಪ್ರಚಾರದಲ್ಲಿ ನಮ್ಮ ವಾರ್ಡಿನಲ್ಲಿ ಬರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ವಿವಿಧ ಸಮಾಜದ ಸುಮಾರು ಒಂದು 17 ಸಮಾಜಗಳು, ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿಗಳು ನಮ್ಮ ವಾರ್ಡ್ನಲ್ಲಿ ಬರ್ತಾವೆ. ಅವ್ರದ್ದೊಂದು ವಿಚಾರ ಇತ್ತು, ಭಾರತೀಯ ಜನತಾ ಪಾರ್ಟಿ ನಮ್ಮ ಮೊದಲು ಹಿಡಿದು ಕಳೆದ 20-25 ವರ್ಷಗಳಿಂದ ನಮ್ಮ ವಾರ್ಡ್ನಲ್ಲಿ BJPಯ ಭದ್ರಕೋಟೆ,
ವಿಶೇಷವಾಗಿ ಜೋರಾಪುರ ಪೇಟ್ ಅಂದರೆ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಒಂದು ಭದ್ರಕೋಟೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿ ಹಾಕಿದಂಥ ಕ್ಷೇತ್ರ ನಮ್ಮದು ಜೋರಾಪುರ ಪೇಟ. ಆ ವಾರ್ಡ್ನಲ್ಲಿ ನಾನು ಸ್ಪರ್ಧಿಯಾಗಿದ್ದೆ. ಕಾರ್ಯಕರ್ತರ ಜೊತೆಗೆ ಎಷ್ಟು ಕಾರ್ಯಕರ್ತರಿರ್ತಾರಲ್ಲ ಅಷ್ಟೇ ನಮ್ಮೆಲ್ಲ ಮಾತಾ ಭಗಿನಿಯರು, ನಮ್ಮ ಓಣಿಯಲ್ಲಿ ಬರುವಂಥ ಎಲ್ಲ ಯುವಕರಿರ್ಬೋದು, ಯುವತಿರ್ಬೋದು, ಎಲ್ಲ ಮಾತೆಯರು ಕೂಡ ಪ್ರತಿನಿತ್ಯ ಏನು ಚುನಾವಣೆ ಪ್ರಚಾರದಲ್ಲಿ 500ಕ್ಕಿಂತ ಕಡಿಮೆ ಎಂದು ನನ್ನ ಜೊತೆ ಈ ನಮ್ಮ ಕಾರ್ಯಕರ್ತರು ಪಡೆ ಕಡಿಮೆ ಇದ್ದಿದ್ದಿಲ್ಲ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸಾಮಾನ್ಯ ಕಾರ್ಯಕರ್ತ ಜನಪ್ರತಿನಿಧಿ ಆಗಬೇಕು, ಮಹಾನಗರ ಪಾಲಿಕೆಯಲ್ಲಿ ನಾನು ಆಯ್ಕೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ನನ್ನನ್ನು ನಮ್ಮ ಇಡೀ ವಾರ್ಡಿನ ಗುರು ಹಿರಿಯರಿರ್ಬೋದು ಎಲ್ಲರೂ ಕೂಡ ಬೆಂಬಲಿಸಿ ನನಗೆ ಆಯ್ಕೆ ಮಾಡಿದ್ದಾರೆ. ಸರ್, ಒಬ್ಬ ಪ್ರತಿನಿಧಿಗೆ ತಾನು ಗೆಲ್ಲಬೇಕು ಅಂದರೆ ಜನರ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ ಚುನಾವಣಾ ಪ್ರಚಾರದಲ್ಲಿ ಜನರಿಗೆ ಯಾವ ರೀತಿಯಾದ ಭರವಸೆಯನ್ನ ನೀಡಿದ್ರಿ? ನಾನು ಚುನಾವಣೆ ಮುಂಚೆ ನನ್ನದೇ ಆದಂಥ ಒಂದು ಕರಪತ್ರ ಮ್ಯಾನಿಫೆಸ್ಟೋವನ್ನು ರೆಡಿ ಮಾಡಿದ್ದೆ. ನಾನು ಅದರಲ್ಲಿ ಇಲ್ಲಿವರೆಗೆ ನಮ್ಮ ಶಾಸಕರು ಆಯ್ಕೆ ಆದಮೇಲೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಯ್ಕೆ ಆದಮೇಲೆ ಇಲ್ಲಿವರೆಗೆ ಅವರ ನೇತೃತ್ವದಲ್ಲಿರ್ಬೋದು, ಅವರ ನಿಧಿ ಇರ್ಬೋದು, ಅವರು ಮಾಡಿ ಅಂದರೆ ಅವರು ನಮ್ಮ ವಾರ್ಡಿನಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಒಂದು ಪಟ್ಟಿ ಮಾಡಿದೆ ನಾನು ನನ್ನ ಕರಪತ್ರದಲ್ಲಿ. ಅದ್ರ ಜೊತೆಗೆ ನಾನು ಚುನಾಯಿತ ಪ್ರತಿನಿಧಿ ಆದರೆ ನನ್ನ ವಾರ್ಡಿನಲ್ಲಿ ಏನು ಮಾಡ್ತೀನಿ ಅನ್ನೋದು ಕೂಡ ನಾನು ಮ್ಯಾನಿಫೆಸ್ಟೋ ರೆಡಿ ಮಾಡಿದೆ. ನಾನು ವಿಶೇಷವಾಗಿ ಮ್ಯಾನಿಫೆಸ್ಟೋ ಇತ್ತು. ಆ ಪ್ರಕಾರವಾಗಿ ಮೊದಲು ಏನು ಮಾಡೀನಿ, ನಂತರ ಏನು ಮಾಡ್ತೀನಿ ಅನ್ನೋದು ನನ್ನದೊಂದು ಕಾರ್ಯಸೂಚಿ ಇತ್ತು. ಆ ಕಾರ್ಯಸೂಚಿಯನ್ನು ಮನದಟ್ಟು ಮಾಡುವಂಥ ಕೆಲಸ ನಾನು ಮಾಡಿದೆ. ಯಾಕಂದ್ರೆ ಸುಮಾರು 4 ಪೇಜಿದ ನಾನೊಂದು ಕರಪತ್ರ ಮಾಡಿದೆ. ನಾನು ಶಾಸಕರಾದ ಮೇಲೆ ನಮ್ಮ ವಾರ್ಡಿನಲ್ಲಿ ಎಷ್ಟು ಅನುದಾನಗಳನ್ನು ಕೊಟ್ಟರು, ಎಷ್ಟು ರಸ್ತೆಗಳನ್ನು ಮಾಡಿದರು, ಶುದ್ಧ ಕುಡಿ ನೀರಿನ ಘಟಕಗಳಿರ್ಬೋದು, ನಮ್ಮಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಅನುದಾನಗಳಿರ್ಬೋದು, ಈ ರೀತಿ ಹಲವು ಸಮುದಾಯಗಳಿಗೆ ಸಮುದಾಯ ಭವನಗಳಿರ್ಬೋದು. ಮತ್ತು ವಿಶೇಷವಾಗಿ ಶಾಸಕರ ಆಯ್ಕೆ ಆದಮೇಲೆ 2 ಬಾರಿ ನಮ್ಮಲ್ಲಿ ಏನಂದ್ರೆ ಜನಸಂಪರ್ಕ ಸಭೆ, ಜಿಲ್ಲಾಡಳಿತದಿಂದ ನಡೆಯುವಂಥ ಜನಸಂಪರ್ಕ ಸಭೆನೇ ನಮ್ಮ ವಾರ್ಡ್ನಲ್ಲಿ ಆಯಿತು. ಹೀಗಾಗಿ ಸುಮಾರು ಜನಸಂಪರ್ಕ ಸಭೆಯಲ್ಲಿ ನಾನು ವಿಶೇಷವೊಂದು ಹೇಳಕ್ಕೆ ಇಚ್ಛೆಪಡಿಸ್ತೀನಿ. ನನ್ನ ವಾರ್ಡಿನಲ್ಲಿ 500ಕ್ಕಿಂತ ಹೆಚ್ಚು ಇವತ್ತು ವೃದ್ಧರಿರ್ಬೋದು, ವಿಧವೆಯರಿರ್ಬೋದು, ಅಂಗವಿಕಲರಿರ್ಬೋದು, ಒಂದು 500ಕ್ಕಿಂತ ಹೆಚ್ಚು ಫಲಾನುಭವಿಗಳು ಅವರು ನಾನು ಪೆನ್ಷನನ್ನು ಮಾಡಿಕೊಡುವಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರ ಪಡೆಯಿಂದ ನಾನು ಮಾಡಿದೆ. ಯಾಕಂದ್ರೆ ಯಾವುದೇ ಸರ್ಕಾರಿ ಕೆಲಸಗಳಂದ್ರೆ ಮನೆ ಬಾಗಿಲಿಗೆ ಹೋಗಬೇಕು, ಆ ಫಲಾನುಭವಿಗಳಿಗೆ ಮುಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡಿದೆ. ಅದನ್ನು ಕೂಡ ನನ್ನ ಚುನಾವಣೆ ಒಳಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡಿಸ್ತೇನೆ. ಸರ್, ನಿಮ್ಮ ವಾರ್ಡ್ನಲ್ಲಿ ಮೇಜರ್ ಸಮಸ್ಯೆಗಳು ಏನಿವೆ ಸರ್? ನನ್ನ ವಾರ್ಡ್ನಲ್ಲಿ ಮೇಜರ್ ಸಮಸ್ಯೆಗಳಂದ್ರೆ ಈಗಾಗಲೇ ಶಾಸಕರಾದ ಮೇಲೆ ಒಂದು ಅಪೆಂಡಿಕ್ಸ್ ಇ ಒಳಗೆ ಸುಮಾರು ಒಂದು 2 ಕೋಟಿದ ಅನುದಾನದಿಂದ ನಮ್ಮಲ್ಲಿ ಒಳಚರಂಡಿ ಸುಮಾರು 50-60 ವರ್ಷಗಳಿಂದ ಒಳಚರಂಡಿಗಳ ದುಸ್ಥಿತಿಲಿ ಇದ್ದು ನಮ್ಮ ವಾರ್ಡ್ನಾಗ. ಕೆಲವೊಂದು ಸ್ಲಮ್ಗಳು ಕೂಡ ಬರ್ತಾವೆ. ಆ ಸ್ಲಮ್ಗಳೊಳಗೆ ನೋಡಿದರೆ ಅಲ್ಲಿ ಹೋಗೋಕ್ಕೂ ಸುದಕ್ಕೆ ಯಾರಿಗೂ ಆಗ್ತಿದ್ದಿಲ್ಲ. ಅಂಥ ಒಂದು ನರಕ ಸದೃಶ್ಯ ನಮ್ಮ ಕಣ್ಣು ಮುಂದಿತ್ತು. ಅದಕ್ಕೆ ಶಾಸಕರು ಕೂಡ ಅಲ್ಲಿ ಆ ವಾರ್ಡಿನಲ್ಲಿ ನಾವು ಕೇವಲ ರಸ್ತೆಗಳನ್ನು ತೋಳಿಲ್ಲ, ರಸ್ತೆಗಳ ತಗೊಳ್ಳೋಕ್ಕಿಂತ ಮುಂಚೆ ಏನು 50-60 ವರ್ಷಗಳಿಂದ ಈ ನಮ್ಮ ಡ್ರೈನೇಜ್ ಪೈಪ್ ಲೈನ್ ಇದ್ದಲ್ಲ ಅವೆಲ್ಲ ಮುಚ್ಕೊಂಡು ಹೋಗೋದಿರ್ಬೋದು, ಡ್ರೈನೇಜ್ ಕೆಲವೊಂದು ಬಿದ್ದಿದ್ದಿರ್ಬೋದು, ಬ್ಲಾಕ್ ಆಗಿದ್ದಿರೋದು. ನಾವು ಮೊದಲು ಮಾಡಿದ ಕೆಲಸ ಅಂದರೆ ರಸ್ತೆ ಮಾಡೋಕ್ಕಿಂತ ಮುಂಚೆ ಆ ಡ್ರೈನೇಜ್ಗಳು ಏನು 6 ಇಂಚಿಂದು 5 ಇಂಚಿಂದು ಪೈಪ್ಗಳದಲ್ಲ ಅವೆಲ್ಲ ರೆಡ್ಯೂಸ್ ಮಾಡಿ. ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆದಮೇಲೆ ಅದು ಕೆಪಾಸಿಟಿನೂ ಜಾಸ್ತಿ ಆಗಬೇಕಾಗೈತಿ. ಅದಕ್ಕೆ ನಾವು ಡ್ರೈನೇಜ್ಗಳನ್ನು ಮಾಡಿ ಅದ್ರ ಮೇಲೆ ರೋಡ್ ಮಾಡಿದೆವು. ಸುಮಾರು ಶಾಸಕರು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು 70 ಲಕ್ಷದ ಒಂದು ಅನುದಾನವನ್ನು ಕೊಟ್ಟರು. ಅಪೆಂಡಿಕ್ಸ್ ಇ ಒಳಗೆ ಒಂದು 2 ಕೋಟಿ ಅನುದಾನ ಕೊಟ್ಟರು. ಇವು ಸುಮಾರು ನಾನು ಕಾರ್ಪೊರೇಷನ್ ಸದಸ್ಯನಾಗೋಕ್ಕಿಂತ ಮುಂಚೆನೇ 3 ಕೋಟಿಗಳಕ್ಕಿಂತ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಮ್ಮ ವಾರ್ಡ್ನಲ್ಲಿ ಮಾಡಿದೆ ನಾನು. ಮತ್ತು ಅವಾಗೇ ಸುಮಾರು ನನ್ನ ವಾರ್ಡ್ನಲ್ಲಿ ಒಂದು 22 ಬೋರ್ವೆಲ್ಗಳು ಬರ್ತಾವೆ. ಆ ಬೋರ್ವೆಲ್ಗಳ ಸುಸ್ಥಿತಿಯೊಳಗೆ ಇದ್ದಿದ್ದಿಲ್ಲ, ಅವೆಲ್ಲ ದುಸ್ಥಿತಿಯೊಳಗಿದ್ದು ಅವನು ಕೂಡ ಎಲ್ಲನೂ ರಿಪೇರಿ ಮಾಡಿಸಿ ಸಾರ್ವಜನಿಕರಿಗೆ ನೀರಿನ ಅಭಾವ ಆಗಲಾರ್ದಂಥ ಮುನ್ನೆಚ್ಚರಿಕೆಯನ್ನು ವಹಿಸಿನೂ ಕೂಡ ಅದನ್ನು ಕೆಲಸಗಳನ್ನು ಮಾಡಿದೆವು. ಹೀಗಾಗಿ ನಮ್ಮಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮುಂಚೆನೇ ಆಗಿದ್ದವು. ಈಗೂ ಕೂಡ ನನ್ನ ಆಯ್ಕೆ ಆದ ಮೇಲೂ ಕೂಡ ಮೊನ್ನೆ 15 ಪ್ಯಾನಲ್ಸ್ನಲ್ಲಿನೂ ಕೂಡ ನನ್ನ ವಾರ್ಡ್ನಲ್ಲಿ CC ರಸ್ತೆಗಳನ್ನು ಹಾಕ್ಕೊಂಡಿನಿ. ಅದಾದಮೇಲೆ ವಿಶೇಷವಾಗಿ ಲೈಟಿನ ಸಮಸ್ಯೆಗಳಿತ್ತು. ಕೆಲವೊಂದು ಸಂಧಿಗಳು ಬರ್ತಾವೆ ನಮ್ಮ ವಾರ್ಡ್ನಲ್ಲಿ. ಆ ಸಂಧಿಗಳು ಹೆಂಗಿತ್ತಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲಿ ಕಂಬ ಸುದಕ್ಕೆ ಇದ್ದಿದ್ದಿಲ್ಲ ಅಲ್ಲಿ. ಅಂದ್ರೆ ಪಾಪ ಅವರು ಮನಿ ಕಲೆಕ್ಷನ್ ಲೈನ್ ತೊಗೋಬೇಕಂದ್ರೆ ಒಂದು 10-15 ಮನೆಗೆ ಜಾಯಿಂಟ್ ಮಾಡಿ 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 ತಮ್ಮ ಮನಿ ಕಲೆಕ್ಷನ್ ತೊಗೊಂಡಿದ್ರು.
ನಾವು ಮಹಾನಗರ ಪಾಲಿಕೆಯಿಂದ ಬಲ್ಬ್ ಹಾಕ್ಬೇಕಾದ್ರೆ ಯಾವುದೋ ಒಂದು ಮನಿ ಕಲೆಕ್ಷನ್ ಕೊಡ್ತಿದ್ದೆವು. ಹೀಗಾಗಿ ಕರೆಂಟದು ತೊಂದರೆ ಭಾಳ ಇತ್ತು. ಅದಕ್ಕೆ ವಿಶೇಷವಾಗಿ ನಾನು 15 ಪ್ಯಾನಲ್ಸ್ ಒಳಗೆ ಒಂದು 10 ಕಂಬಗಳನ್ನು ಸ್ಯಾಂಕ್ಷನ್ ಮಾಡಿಸಿದೆ ನಾನು. ಅದು GRP ಅಂತ ಕರೀತಾರೆ, ಗ್ಲಾಸ್ ರೀಇನ್ಫೋರ್ಸ್ಮೆಂಟ್ ಪೋಲ್ ಅಂತ ಕರಿತೇವೆ ನಾವು. ವಿಶೇಷವಾಗಿ ವಿಜಯಪುರ ನಗರದಲ್ಲಿ ನನ್ನ ವಾರ್ಡ್ನಲ್ಲಿ ಮೊಟ್ಟ ಮೊದಲಿಗೆ ಆ ಕಂಬಗಳನ್ನು ಅಳವಡಿಸಿ, ಅಂದ್ರೆ ಸಂಧಿ ಒಳಗೆ ಏನು ನಮ್ಮ KEB ಕಂಬಗಳು ಹೋಗೋದಿಲ್ಲ, ಸಿಮೆಂಟ್ ಕಂಬಗಳು ಹೋಗೋದಿಲ್ಲ, ಅಲ್ಲಿ ಈ GRP ಪೋಲ್ಗಳನ್ನು, ಅಂದ್ರೆ ಇದು ಹೈಡ್ರೋಲಿಕ್ ಇರ್ತೈತಿ, ಇದು ಟ್ರಾನ್ಸ್ಪರೆಂಟ್ ಇರ್ತೈತಿ, ಇದು ಯಾವುದೇ ರೀತಿ ಕರೆಂಟ್ ಹೊಡಿದಿಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಕರೆಂಟ್ ಹೊಡಿದಿಲ್ಲ ಅದು. ಆ ಕಂಬಗಳನ್ನು ಟೆಂಡರ್ನು ಕೂಡ ಆಗೈತಿ. ಕೆಲವೇ ದಿವಸ ಒಳಗೆ ಒಂದು 10 ಕಡೆ ಅಂಥವು ಏನು ಸಂಧಿಗಳದಾವಲ್ಲ ಅಲ್ಲಿ ಕಂಬಗಳನ್ನು ಹಾಕಿ ಆ ಕಂಬಗಳ ಮೂಲಕ ಮನಿ ಕಲೆಕ್ಷನ್ ಕೊಡೋದು ಮತ್ತು ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡುವಂಥ ಯೋಜನೆ, ವಿಶೇಷವಾದಂಥ ಯೋಜನೆ ಕೂಡ ನಾನು ನನ್ನ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸಗಳ ಪರ್ವ ನಿರಂತರವಾಗಿ ಸ್ಟಾರ್ಟ್ ಐತಿ. ಇದು ನಿಜಾನಾ ಸರ್? ಸಾಮಾನ್ಯವಾಗಿ ಮಹಾನಗರ ಪಾಲಿಕೆಯಲ್ಲಿ ಏನು ಕ್ಯಾಟಗರಿ ಜನರಲ್ ಇತ್ತು, ಆ ಜನರಲ್ ಇದ್ದಿದ್ದ ಸಲುವಾಗಿ ಅನೇಕ ಜನ 2 ಸತಿ 3 ಸತಿ ಆರಿಸಿ ಬಂದಂಥ ಸದಸ್ಯರು ಕೂಡ ಇದ್ದರು. ನನ್ನ ಪಕ್ಷಕ್ಕೆ ತೀರ್ಮಾನ ಏನು, ಪಕ್ಷದವರು ಮತ್ತು ನಮ್ಮ ಶಾಸಕರು ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ನಾವು ಬದ್ಧಿದ್ರೆ ಅಂತ ಹೇಳಿದೆವು. ಆಕಾಂಕ್ಷಿ ಆಗಿದ್ದಂತರೂ ಸತ್ಯ ಐತಿ. 16 ಬಿಜೆಪಿ ನಾಯಕರಿದ್ರು ಮಹಾನಗರ ಪಾಲಿಕೆ ಯಾಕೆ ಕೈತಪ್ಪಿ ಹೋಯ್ತು ಸರ್? ಪಾಲಿಕೆ ಕೈ ತಪ್ಪ ಕಾರಣ ಅಂದ್ರೆ ಒಂದು ಏನು ಕೋರ್ಟಿನಲ್ಲಿ ಮೊದಲು ಏನು ಡೇಟ್ ಅನೌನ್ಸ್ಮೆಂಟ್ ಆಗಿತ್ತು, ನಾವು ಪ್ರಾದೇಶಿಕ ಆಯುಕ್ತರಿಗೆ ವಿನಂತಿ ಮಾಡಿದ್ದೆವು. ನಾವು ಕೋರ್ಟ್ನಲ್ಲಿ ಸ್ಟೇ ಇದ್ದಿದ್ದ ಸಲುವಾಗಿ ನೀವು ಡೇಟ್ ತೆಗಿಬೇಡ್ರಿ ಅಂತೇಳಿ ನಾವು ಅವ್ರಿಗೆ ಹೇಳಿದ್ದೆವು. ಆದರೂ ಕೂಡ ಅವರು ಡೇಟ್ ತೆಗೆದ್ರು. ಮೊನ್ನೆ ಅದಾದಮೇಲೆ ಸರ್ಕಾರ ಪ್ರಾದೇಶಿಕ ಆಯುಕ್ತರು ಒಂದು ಪ್ರಭಾವಕ್ಕೊಳಗಾಗಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಹಜವಾಗಿ ಚುನಾವಣೆ ಮುಂದೂಡುವಂಥ ಅವ್ರಿಗೆ ಬಹುಮತ ಇಲ್ಲಾರ್ದಕ್ಕೆ ಮುಂದೂಡುವಂಥ ಷಡ್ಯಂತ್ರ ಮಾಡಿದರು. ಮೊನ್ನೆನೂ ಕೂಡ ಏಕಾಏಕಿ ಅದು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನಮಗೆ ಸಾಮಾನ್ಯವಾಗಿ 2ರಿಂದ 3 ಜನ ಅಭ್ಯರ್ಥಿಗಳ ಕೊರತೆ ಇತ್ತು. ಅದು ಅಕಸ್ಮಾತ್ತಾಗಿ ನಮ್ಮೊಬ್ಬರು ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ತೀರ್ ಹೋದರು. ಹೀಗಾಗಿ ಸ್ವಲ್ಪ ನಮಗೆ ಸಂಖ್ಯಾಬಲದ ಕೊರತೆ ಆಗೋದ್ರಿಂದ ನಮ್ಮ ಮೇಯರ್ ಸ್ಥಾನ. ಸರ್, ತಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು ಸರ್? ನೆಕ್ಸ್ಟ್ ಪ್ಲ್ಯಾನ್ ಈಗ ಅಧಿಕಾರ ಇಲ್ಲದಾಗ 1 ವರ್ಷ ನಾವು ವಾರ್ಡ್ನಲ್ಲಿ ಕೆಲಸ ಮಾಡಿದೆವು, ಎಲ್ಲ ನಮ್ಮ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ. ಬರುವಂಥ 5 ವರ್ಷ ಅವಧಿಯೊಳಗೆ ಒಂದು ಮಾದರಿ ವಾರ್ಡ್ ಮಾಡಬೇಕು. ಏನಂದ್ರೆ ಮಹಾನಗರ ಪಾಲಿಕೆ ಅಂದರೆ ಕೇವಲ ಬರೀ ಡ್ರೈನೇಜು, ಲೈಟು, ಕಸ ಇಷ್ಟೇ ಅಲ್ಲ, ಅದು ಬಿಟ್ಟು ಕೂಡ ಸಮುದಾಯಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದಿರ್ಬೋದು, ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಇರ್ಬೋದು, ನೀರನ್ನು ಸದ್ಬಳಕೆ ಇರ್ಬೋದು, ಅಂತರ್ಜಲ ಹೆಚ್ಚಿಸೋದಿರ್ಬೋದು, ಮತ್ತು ಪರಿಸರ ಸಲುವಾಗಿ ನಮ್ಮ ವಾರ್ಡಿನಲ್ಲಿ ಗಿಡ ಮರಗಳನ್ನು ನೆಡುವುದಿರ್ಬೋದು, ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಸ್ವಸಹಾಯ ಸಂಘಗಳಿಗಿರ್ಬೋದು, ಸ್ತ್ರೀ ಶಕ್ತಿ ಸಂಘಗಳಿಗೆ ಮತ್ತು ರಾಜ್ಯ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳು ಅಲ್ಲಲ್ಲೇ ಸಣ್ಣ ಸಣ್ಣ ಕಾರ್ನರ್ ಮೀಟಿಂಗ್ಗಳು ಮಾಡಿ ಅವೆಲ್ಲ ಜನತೆಗೆ ಸರ್ಕಾರಿ ಯೋಜನೆಗಳನ್ನು, ಯಾಕಂದ್ರೆ ಬಹಳ ಜನ ಸುಶಿಕ್ತರು ಇರೋದಿಲ್ಲ, ಈ ಯೋಜನೆಗಳ ಮನದಟ್ಟು ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಇದಕ್ಕೆ ಟೈಮ್ ಬೇಕಾಗೈತಿ. ಅದಕ್ಕೆ ನಾವೆಲ್ಲ ಕಾರ್ಯಕರ್ತರ ಒಂದು ಸಹಕಾರದೊಂದಿಗೆ ಅದು ಇಂಪ್ಲಿಮೆಂಟ್ ಮಾಡುವಂಥದ್ದಿರ್ಬೋದು, ಮತ್ತು ಒಟ್ಟಾರೆಯಾಗಿ ಬಡವರಿಗೆ ದೀನದಲಿತರಿಗೆ ಒಂದು ಉಪಯುಕ್ತವಾದಂಥ ಕೆಲಸ ಮಾಡೋದು. ಮೊನ್ನೆ ವಿಜಯಪುರ ನಗರದಲ್ಲಿ ಅತಿವೃಷ್ಟಿ ಆಯಿತು. ಆ ಸಂದರ್ಭದಲ್ಲಿ 2 ಮನೆಗಳು, ಬಡವರ ಮನೆಗಳು ಪೂರಾ ಶೀತಲ ವ್ಯವಸ್ಥೆಗಳು ಬಂದು ಬಿದ್ದು, ನಾನು ಜಿಲ್ಲಾಡಳಿತ ಮತ್ತು ನಮ್ಮ ನಗರ ಶಾಸಕರ ಒಂದು ಸಹಕಾರದಿಂದ ಆ ಬಿದ್ದಂಥ ಮನೆಗಳಿಗೆ ಏನು ನಮ್ಮ ತಹಶೀಲ್ದಾರ್ ಇರ್ಬೋದು, ಕಂದಾಯ ಇಲಾಖೆಯಿಂದ ಅನುದಾನ ಕೊಡಿಸುವಂತನೂ ಕೂಡ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನ ವಾರ್ಡ್ನಲ್ಲಿ ನಾನು ಮಾಡಿದೆ. ಅದ್ರ ಜೊತೆಗೆ ನಮ್ಮ ವಾರ್ಡಿನಲ್ಲಿ ಏನು ಶುಚಿ ಸಲುವಾಗಿರ್ಬೋದು, ಸ್ವಚ್ಛತೆ ಸಲುವಾಗಿರ್ಬೋದು, ಅದ್ರ ಬಗ್ಗೆ ಅವೇರ್ನೆಸ್ ಮಾಡೋ ಸಲುವಾಗಿಯೂ ಕೂಡ ಅನೇಕ ಯೋಜನೆಗಳು ನನ್ನ ಅಂತ 5 ವರ್ಷದಲ್ಲಿ ನನ್ನದೇ ಆದಂಥ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ತಾರಲ್ಲ, ಆ ಪ್ಲ್ಯಾನ್ ಮೂಲಕ ನಾನು ಮುಂದೆ ಕೆಲಸ ಮಾಡಬೇಕಂತೇಳಿ ಸರ್, ತಮ್ಮನ್ನು ಆಯ್ಕೆ ಮಾಡಿದ ಜನರಿಗೆ ಏನು ಹೇಳಲು ಇಷ್ಟಪಡ್ತೀರಾ ಸರ್? ಜನರಿಗೆ ಹೇಳೋದು ಇಷ್ಟ ಅಂದ್ರೆ, ಕೇವಲ ಸರ್ಕಾರ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕೆಲಸದ ಜೊತೆಗೇನೂ ಕೂಡ ಜನರ ಸೌಭಾಗ್ಯತ ಇರದೆ ಯಾವೇ ಅಭಿವೃದ್ಧಿ ಕೆಲಸ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಜನರ ಸೌಭಾಗ್ಯತೆ ಇರಲಾರ್ದೆ ಏನೂ ಕಾರ್ಯರೂಪಕ್ಕಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ವಿಜಯಪುರ, ನಮ್ಮ ಶಾಸಕರು ಅನೇಕ ಅಭಿವೃದ್ಧಿ ಕೆಲಸ ಮಾಡೋದ್ರಿಂದ ವಿಜಯಪುರ ಒಳಗೆ ಒಂದು ಒಳ್ಳೆ, ಇಡೀ ದೇಶದಲ್ಲೇ ಅತ್ಯುತ್ತಮ ಹವಾಮಾನ ಇರುವಂಥ ನಗರ ಅಂತೇಳಿ ನಮ್ಮ ಖ್ಯಾತಿ ಪಡೆದೆ ನಾವು. ಅದು ಉಳಿಸ್ಕೊಂಡು ಹೋಗಬೇಕು. ಇನ್ನೂ ಕೂಡ ನಮ್ಮಲ್ಲಿ ಐತಿಹಾಸಿಕ ಸ್ಥಳಗಳದಾವು, ಪ್ರವಾಸೋದ್ಯಮ ಉತ್ತೇಜನ ಕೊಡಬೇಕು. ಈ ರೀತಿ ವಿಜಯಪುರ ನಗರ ಸ್ವಚ್ಛವಾಗಿರಬೇಕು, ಪಾರಂಪರಿಕವಾದಂಥ ನಗರ ಐತಿದು. ಅದಕ್ಕೆ ಎಲ್ಲರೂ ಜನರ ಸಹಕಾರ ನೀಡಿದ್ರೆ ಮಾತ್ರ
ಒಂದು ಮಾದರಿ ಸುಂದರ ನಗರ ಮಾಡೋಕ್ಕೆ ಸಾಧ್ಯ ಐತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಿಸ್ತೇನೆ. ಸರ್, ತಮ್ಮ ಬಿಡು ಇಲ್ಲದ ಸಮಯದಲ್ಲಿ ನಮಗಾಗಿ ಬಿಡು ಮಾಡಿಕೊಂಡು ಬಂದು ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ತಮ್ಮ ವಾರ್ಡ್ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ವಿಶೇಷವಾಗಿ ನಮ್ಮ ವಿಜಯಪುರ ಜನರಿಗೆ ಒಂದು ಅತ್ಯುತ್ತಮ ಸುದ್ದಿ ವಾಹಿನಿ ಐ ನ್ಯೂಸ್ ಇವತ್ತು ತಾವು ನಮಗೆ ತಮ್ಮ ಸ್ಟುಡಿಯೋದಲ್ಲಿ ಕರೆಸಿ ನಮ್ಮ ಜೊತೆ ಸಂದರ್ಶನ ಮಾಡಿ ನಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ನಾ ಐ ನ್ಯೂಸ್ ಚಾನೆಲ್ದವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಮತ್ತು ಯಾವುದೇ ನಮ್ಮ ವಾರ್ಡಿನಲ್ಲಿರುವಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನನಗೆ ಸಂಪರ್ಕ ಮಾಡಿದರೆ ನೀವು ಯಾರೂ ಕೂಡ ನನ್ನ ಮನೆಗೆ ಬರಬೇಡ್ರಿ, ನನ್ನ ಆಫೀಸಿಗೆ ಬರಬೇಡ್ರಿ, ನೀವು ಬರೀ ಒಂದು ಫೋನ್ ಹಚ್ಚಿದ್ರೆ ನಾನೇ ಬಂದು ನಿಮ್ಗೆ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂಥೇಳಿ ಈ ಒಂದು ಸುದ್ದಿ ವಾಹಿನಿ ಮೂಲಕ ನಾನು ನಮ್ಮೆಲ್ಲ ಜನರಿಗೆ, ನಮ್ಮ ವಾರ್ಡಿನ ಎಲ್ಲ ನಾಗರಿಕರಿಗೆ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ. ವೀಕ್ಷಕರೇ, ನಿಮ್ಮ ಪ್ರತಿನಿಧಿ ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆಯ ಮತ್ತೊಬ್ಬ ಸದಸ್ಯನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಐ ನ್ಯೂಸ್, ಇದು ಉತ್ತಮ ಏಳಿಗೆಗಾಗಿ.